ನನ್ನ ಹೆಸರು ಸರ್ಕಾರಿ ಪ್ರೌಢಶಾಲೆ ಮಾದರಿಯ ಹೆಸರು ಬೆಳಗ್ಗೆ ರಾತ್ರಿ ಭೂಮಿಯ ಭಾಗವು ಸೂರ್ಯನ ಕಡೆಗೆ ತಿರುಗಿದಾಗ ಇದು ಹಗಲು ಎಂದು ಗುರುತಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬೆಳಕು ಇರುತ್ತದೆ. ಇದರಿಂದ ಇದು ಭೂಮಿ ಎಂದು ಹಗಲು ಎಂದು ಗುರುತಿಸಲಾಗುತ್ತದೆ. ಇದು ಸುಮಾರು 24 ಗಂಟೆಗಳಲ್ಲಿ ಒಂದು ಬಾರಿ ಅಕ್ಷರ ಸುತ್ತ ತಿರುಗುತ್ತದೆ. ಭೂಮಿಯ ಭಾಗವು ಚಂದ್ರನ ಕಡೆ ತಿರುಗಿದಾಗ ರಾತ್ರಿ ಎಂದು ಗುರುತಿಸಲಾಗುತ್ತದೆ. ಎಷ್ಟನೇ ಕ್ಲಾಸು? ನನ್ನ ಹೆಸರು ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ಸರ್ಕಾರಿ ಹಿರಿಯ ಪ್ರೌಢಶಾಲೆ ಬೆಳಗುತ್ತಿ ಮಲಗಿನಹಳ್ಳಿ. ಮಾಡಲ್ ಹೆಸರು ಮಾಡರ್ನ್ ಕ್ರಾಫ್ಟ್ಸ್ ಆ್ಯಂಡ್ ಎಲೆಕ್ಟ್ರಿಷಿಯನ್ ಡಿಸೈನ್. ಕ್ರಾಫ್ಟ್ಸ್ ನಮ್ಮ ಜೀವನಕ್ಕೆ ಅತ್ಯಗತ್ಯವಾಗಿದೆ. ಎಲೆಕ್ಟ್ರಿಷಿಯನ್ ಒಂದು ವಿದ್ಯುತ್ ಬಳಕೆಯ ತಂತಿಯಾಗಿದೆ. ಮುಖ್ಯವಾದದ್ದು ಗಾಡಿನೆಲ್ಲ ನಾಶ ಎಲೆಕ್ಟ್ರಿಕ್ ವೈರ್ ಇದನ್ನು ಟಚ್ ಮಾಡಿದ್ರೆ ಆಡ ಸೈಡಲ್ಲಿ ಪ್ರೋಗ್ರೆಸ್ ಏನಿದೆ ಮೇಡಮ್? ಹಾಂ ಹಾಂ ನನ್ನ ಹೆಸರು ಭಾವನಾ ಕಿರಣ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಬೆಳಗುತ್ತಿ ಮಲಗಿನಹಳ್ಳಿ. ಈ ಪ್ರಯೋಗದ ಉದ್ದೇಶವೇನೆಂದರೆ ಸೂರ್ಯನ ಸುತ್ತ ಭೂಮಿ ಮತ್ತು ಚಂದ್ರನ ಚಲನೆಯಾಗಿದೆ. ಓಕೆ ಅವ್ರು ಯಾರು ಬರ್ತಾರ ಅವ್ರು ಮಾತ್ರ ಕಂಡು ಮಾಡೋದು. ಹಲೋ, ನನ್ನ ಹೆಸರು ಕೂಡ ನಾನು 8ನೇ ತರಗತಿ ಓದುತ್ತಿದ್ದೇನೆ. ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಳಗುತ್ತಿ ಮಲಗಿನಹಳ್ಳಿ. ಮೈಕ್ರೋಸ್ಕೋಪ್ ಪ್ರಾಚೀನ ಗ್ರೀಕ್ ಭಾಷೆಯಿಂದ ಮೈಕ್ರೋಸ್ ಸಣ್ಣ ಮತ್ತು ಸ್ಕೋಪಿ ಎಂದು ಹೆಸರಿಡಲಾಗಿದೆ. ಸಣ್ಣ ಬರಿಗಣ್ಣಿನಿಂದ ನೋಡಲಾಗಿದೆ. ನನ್ನ ಹೆಸರು ಚಂದನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೌಂಡ್ ಬರಲಿ. ಸರ್ಕಾರಿ ಪ್ರೌಢ ಬೆಳಗುತ್ತಿ. ತಮ್ಮದು ಪ್ರಾಜೆಕ್ಟ್ ಏನಿದೆ ಮೇಡಮ್? AC ಜನರೇಟರ್ ಮೇಡಮ್. AC ಜನರೇಟರ್. ಓಕೆ. ಹಾಂ 2000. ಹಾಂ ಹಾಂ refers to make cleaning water with remove germs, dust and harmful chemicals. ಓಕೆ ಓಕೆ, ಥ್ಯಾಂಕ್ ಯು. ನಮಸ್ತೆ. ನೋಡ್ಬೋದು ವೀಕ್ಷಕರೇ, ಇದು ನ್ಯಾಮತಿ ತಾಲೂಕಿನ ಮಲಗಿನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಈ ವಿದ್ಯಾರ್ಥಿಗಳು ಈ ಜ್ವಾಲಾಮುಖಿಯನ್ನು ತಯಾರಿ ಮಾಡಿ ಪ್ರದರ್ಶನವನ್ನು ಮಾಡುವಂಥದ್ದು ಕೆಲಸ ಕೂಡ ಮಾಡಿದ್ದಾರೆ. ಅದು ತೋರಿಸುವಂಥದ್ದು ಕೂಡ ಈಗ ಆಗ್ತದೆ. ಇದರ ಬಗ್ಗೆ ಮಾಹಿತಿ ಕೊಡ್ಬೋದಾ ಹೇಗೆ ಅಂತೇಳಿ? ಕೂತ್ಕೊಳ್ಳಿ. ಪ್ರಾಣಿ ಪಕ್ಷಿಗಳನ್ನೆಲ್ಲ ಪ್ರಾಣಿ ಕಾಡುಗಳನ್ನೆಲ್ಲ ನಾಶ ಮಾಡುತ್ತದೆ. ಏನಿದು? ಜ್ವಾಲಾಮುಖಿ. ಓಕೆ, ಅಲ್ಲಿ ಕೂತು. ನಮಸ್ತೆ. ನಮಸ್ತೆ. ಹಾಂ, ಇದು ಬ್ರೈನ್ ಅಂತ ಹೇಳ್ಬಿಟ್ಟು ಹಾಂ, ಇದರಲ್ಲಿ ನಮಗೆ ಮೇನ್ ಆಗಿ 4 ಪಾರ್ಟ್ಸ್ ಬರುತ್ತೆ. Yes. ಸ್ಪೈನಲ್ ಕಾರ್ಡ್,
ಹೈಟ್ ಬ್ರೈನ್ ಹಾ. ಮತ್ತೆ ಮಿಡ್ ಬ್ರೈನ್ ಫೋರ್ ಬ್ರೈನ್ ಅಂತ ಬರುತ್ತೆ. ನಮ್ಮ ಥಿಂಕಿಂಗ್ ಪಾರ್ಟ್ ಏನಿರುತ್ತೆ ಈ ಪಾರ್ಟಲ್ಲೆಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ಮತ್ತೆ ನಮ್ಮ ಕಣ್ಣೆಲ್ಲ ಸಣ್ಣಕ್ಕೆ ಮಾಡೋದು ದೊಡ್ಡಕ್ಕೆ ಮಾಡೋದು ಅದೆಲ್ಲ ಈ ಪಾರ್ಟಲ್ಲಿ ಬರುತ್ತೆ. ಮತ್ತೆ ನಮಗೆ ವಾಮಿಟಿಂಗ್ ಪ್ರೋಸೆಸ್ ಆಗುತ್ತಲ್ಲ ಅದು ಈ ಪಾರ್ಟಲ್ಲಿ ಬರುತ್ತೆ. ಮತ್ತೆ ನಮಗೆ ತಕ್ಷಣ ರಿಯಾಕ್ಟ್ ಮಾಡ್ತೀವಿ, ನಾವೇನಾದ್ರು ಸುಡೋದನ್ನ ಮುಟ್ಟಿದ ತಕ್ಷಣ ಕೈ ತಗೊಳ್ತೀವಲ್ಲ ಅದು ಈ ಪಾರ್ಟಿಂದ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ ಹಾಂ ಇವತ್ತು ನಾನು ಮಾಡಿರೋ ಪ್ರೋಸೆಸ್ ಫೋಟೋಸಿಂಥಸಿಸ್ ಮತ್ತು ಸೆಲ್ಯುಲರ್ ರೆಸ್ಪಿರೇಷನ್. ಫೋಟೋಸಿಂಥಸಿಸ್ ಅಂದರೆ ವಿಕಸನ ಕೋಶಗಳ ಕ್ರಿಯೆ, ಅದು ಹಗಲೊತ್ತಲ್ಲಿ ನಡೆಯುತ್ತೆ. ಹಾಗೆಯೇ ಸೆಲ್ಯುಲರ್ ರೆಸ್ಪಿರೇಷನ್ ರಾತ್ರಿ ಹೊತ್ತಲ್ಲಿ ನಡೆಯುತ್ತೆ. ಫೋಟೋಸಿಂಥಸಿಸ್ ಅಲ್ಲಿ ಸನ್ಲೈಟ್ ಮೂಲಕ ನಾವು ಪ್ರೋಸೆಸನ್ನು ಆಗೋದನ್ನು ನೋಡ್ಬೋದು. ಹಾಗೆ ರಾತ್ರಿ ಹೊತ್ತು ATP ಎನರ್ಜಿ ಮೂಲಕ ನೋಡ್ಬೋದು. ಆಕ್ಸಿಜನ್ನು ಹಗಲೊತ್ತಲ್ಲಿ ಆಕ್ಸಿಜನ್ ಮತ್ತು ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ರಾತ್ರಿ ಹೊತ್ತಲ್ಲಿ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಹಗಲೊತ್ತಲ್ಲಿ ನಾವು ಉಸಿರಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ರಾತ್ರಿ ಹೊತ್ತಲ್ಲಿ ನಾವು ಉಸಿರಾಡೋಕ್ಕಾಗಲ್ಲ, ಮಲ್ಕೊಂಡಿರ್ತೀವಲ್ವ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಇದು ರಿಲೀಸ್ ಮಾಡುತ್ತೆ. ಥ್ಯಾಂಕ್ ಯು. My name is Nandini. I am studying in 8th standard. My school name is DHS Pelagatti Malginalli. My model name is Volcano. Volcano is a mountain. It is an opening at the top. Some volcano is a dangerous. ಓಕೆ ನಿಮ್ಮದು ನಮಸ್ತೆ ಮಾತಾಡಿ. Alien is full form automated tiner machine. It is alien tiner machine. Hi, hello, good morning everyone. My name is Manisa. I am studying in 8th standard. Our school name is GHS Pelagatti Malginalli. Our model name is volcano. A volcano is a mountain or hill with an opening. When a volcano erupts, magma is pushed to the mountain with opening force. The volcano provides advantages such as valuable minerals deposits like gold, silver, copper, etc. ಥ್ಯಾಂಕ್ ಯು ಹೇಳ್ತೀರಿ ನಿಮ್ಮದು ನಮಸ್ತೆ. Hi, hello, good morning everyone. My name is Lavanya. I am studying in 8th standard English medium school. Our school name is GHS Pelagatti Malginalli. My model name is Chandrayana 3. This is the major uses of Chandrayana 3 is conducting of a safe landing means appearing the scientific instrument. ಥ್ಯಾಂಕ್ ಯು. ನಮಸ್ತೆ. ಸೌಂಡ್ ಬರಲಿ. ಹಾಂ ತಾವು ಎಕ್ಸ್ಪೀರಿಯೆಂಟ್ ಮಾಡೋದನ್ನು ಏನು ತಿಳಿಸ್ಲಿಕ್ಕೆ ಏನು ಸಾಧ್ಯ ತಾವು? ದೊಡ್ಡ ಗ್ರಹ ಗುರು ಮತ್ತು ಚಿಕ್ಕ ಗ್ರಹ ಮಂಗಳ ಗ್ರಹವನ್ನು ಕೆಂಪು ಬಣ್ಣ ಹಾಕಿ ಓಕೆ ನನ್ನ ಹೆಸರು ಗಾಯತ್ರಿ ಅಂತ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಧಾನ್ಯಗಳಲ್ಲಿ ಎರಡರಿಂದ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ. ಏಕದಳ ಧಾನ್ಯ ಏಕೆಂದರೆ ಒಂದು, ಏಕದಳ ಧಾನ್ಯ ಎಂದರೆ ಬೇಯಿಸಿದ ಅಥವಾ ಹಿಟ್ಟಿನಿಂದ ತಯಾರಿಸಿದ ಎಂದರ್ಥ. ಎಸ್ ಎಸ್ ಸಾಕು ಸರ್. ಮತ್ತು ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಳಗುತ್ತಿ ಮಲ್ಲಿಗೆನಹಳ್ಳಿ. ನಾನು ಸಾರಿಗೆ ವಿಧಗಳ ಬಗ್ಗೆ ಕಲಿಸುತ್ತೇನೆ. ಸಾರಿಗೆ ವಿಧಗಳಲ್ಲಿ ಫಸ್ಟ್ ಒನ್ ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ ಮತ್ತು ಜಲ ಸಾರಿಗೆ. ರಸ್ತೆ ಸಾರಿಗೆಯಲ್ಲಿ ಕಾರುಗಳು, ವಾಹನಗಳು ಮತ್ತು ಬೈಕುಗಳು ಮುಂತಾದ ವಾಹನಗಳು ಚಲಿಸುತ್ತವೆ. ರೈಲು ಸಾರಿಗೆಯಲ್ಲಿ ರೈಲು ಚಲಿಸುತ್ತದೆ. ವಾಯು ಸಾರಿಗೆಯಲ್ಲಿ ವಿಮಾನ, ರಾಕೆಟ್ ಮುಂತಾದ ವಾಯು ಸಾರಿಗೆಗಳು ಚಲಿಸುತ್ತವೆ. ಜಲ ಸಾರಿಗೆಯಲ್ಲಿ ಹಡಗು ಮತ್ತು ರೈಲುಗಳು ಚಲಿಸುತ್ತವೆ. ಧನ್ಯವಾದ. ನಮ್ಮ ಹೆಸರು ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಳಗುತ್ತಿ ಮಲ್ಲಿಗೆನಹಳ್ಳಿ. ತಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದನ್ನು ಯಾವ್ಯಾವ ರೂಪದಲ್ಲಿ ತೋರಿಸುವಂಥದ್ದು ಮಾಡ್ತೀರಿ? ವಾಯು ಮಾಲಿನ್ಯದಿಂದ ಪರಿಸರಗಳು ಹಾಳಾಗ್ತಾ ಇದ್ದಾವೆ. ಅದು ಇಂಡಸ್ಟ್ರಿಯಲ್ ವೇಸ್ಟ್ ಆ್ಯಂಡ್
ಇಂಡಸ್ಟ್ರಿಯಲ್ ಏರಿಯಾ. ನಾವು ವಾಯು ಮಾಲಿನ್ಯದಿಂದ ಹಲವಾರು ಅರಣ್ಯಗಳನ್ನು ಹಾಗೂ ಪರಿಸರವನ್ನು ಉಳಿಸುವಂಥದ್ದು ಕೂಡ ಮಾಡ್ಬೋದು. ಓಕೆ ಹಾಂ This project including in pollution is very dangerous for humans and animals or plants. Factories drainage waste is waste. ಹಾಂ My name is Kanisha. I am studying in standard. My school name is Jesus Prabhu. My model name is volcano. A volcano is a mountain. Some volcanoes can be dangerous. ಓಕೆ ಥ್ಯಾಂಕ್ ಯು. My name is Priyanka. I am studying in 10th standard. My school name is GSS Pradati Medyanandi. Model name is DC. DC meaning of direct current dynamo model. DC generator ಯಾಂತ್ರಿಕ ಶಕ್ತಿಯಿಂದ DC ಉತ್ಪಾದಿಸುವ ಯಂತ್ರ. DC ಕರೆಂಟ್ ನೇರ ಪ್ರವಾಹ ಒಂದೇ ದಿಕ್ಕಿನಲ್ಲಿ ಹರಿಯುವ ವಿದ್ಯುತ್. ಇದರಿಂದ ಉಪಯೋಗ ಇದನ್ನೇನು ಬಳಸ್ತಾರೆ ಅಂದರೆ ಚಾರ್ಜಿಂಗ್ ಬ್ಯಾಟರೀಸ್ ಆಟೋಮೊಬೈಲಲ್ಲಿ ಬಳಸ್ತಾರೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. Hi, good morning. My name is Sanjana. I am studying in 9th standard. My school is Government High School. This model is agriculture. This greenhouse, forest, animal husbandry, and irrigation. ಓಕೆ ಥ್ಯಾಂಕ್ ಯು. ಹಾಂ I am studying in 9th standard. My school name is GHS Vedamukti Medyanandi. This picture is organic agriculture system showing casting many elements: house, well, cow shed. ಓಕೆ ಶುದ್ಧ ನೀರಿನ ಇದು ಶುದ್ಧ ಮಾಡ್ತೀವಿ. ಹಾಂ ಇದು ನೀರಿನ ಫಿಲ್ಟರ್ ಇದು ಶುದ್ಧ. ಹಾಂ ಓಕೆ ಮೇಡಮ್ ತಾವು ನೀವು ಹಾಂ ನನ್ನ ಹೆಸರು ದೀಪಿಕಾ. ನಾನು ಇವಾಗ ಮಾಡಲು ಸೇವ್ ದ earth is a beautiful industry which is plant that as life. It is our responsibility to save earth, stop pollution, save animals, save water, save nature, stop fast. Do not automatic bomb. ಓಕೆ Kavita H.R. I am studying in 8th standard. My name is Pooja. 8th standard. ವಾಟ್ ಈಸ್ ದ ಪ್ರಾಜೆಕ್ಟ್ Our model name is Kaziranga National Park. National. Kaziranga National Park is situated in the Assam state of India. It is one of the famous national park in India. Kaziranga National Park covers an area of 430 square kilometers. ಓಕೆ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದರ ಹೆಸರು ವಿದ್ಯುತ್ಕಾಂತೀಯ ಪರಿಣಾಮ. ಬದಲಾಗುತ್ತಿರುವ ಕಾಂತ ಕ್ಷೇತ್ರದಿಂದ ವಿದ್ಯುತ್ ಉಂಟಾದ ಒಂದು ವಿದ್ಯಮಾನ. ಇದನ್ನು ಕಂಡುಹಿಡಿದವರು ಮೈಕಲ್ ಫ್ಯಾರಡೆ ರವರು. ಇದರ ಉಪಯೋಗ ಕರೆಂಟ್ ಜನರೇಟರ್ ಡೈನಾಮೋ. ವಾಟ್ಸ್ ಇದು ಆಕ್ಟೋಪಸ್, ಇದು ಜಂತು ಹುಳು, ಇದು ನಕ್ಷತ್ರ ಮೀನು. ಧನ್ಯವಾದ. ಓಕೆ ಥ್ಯಾಂಕ್ ಯು. 9ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೆ. ಕೇಳಿಸೋದಿಲ್ಲ ಕಣಪ್ಪ. ಇದರ ಹೆಸರು ಪರಿಸರ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೆ. ಮಾಡಲ್ ಹೆಸರು ಬರುತ್ತೆ. ಗಾಳಿಯು ಒಂದು ಮಾಧ್ಯಮ. ಗಾಳಿಯು ಚಲಿಸಲು ಮಾಧ್ಯಮವು ಅವಶ್ಯಕತೆ ಇದೆ. ಓಕೆ ಥ್ಯಾಂಕ್ ಯು. ಟೇಕ್ರಾಜ್ GM. ನಾವು ಮಾಡಿದ್ದೀವಿ ಕಾರ್ಬನ್ ಪ್ಯೂರಿಫಿಕೇಷನ್ ಅಂತ. ಇಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಫ್ಯಾಕ್ಟರೀಸ್ ಇರೋದ್ರಿಂದ, ಇಂಡಸ್ಟ್ರಿಯಲ್ಸ್ ಇರೋದ್ರಿಂದ ಕಪ್ಪು ಗಾಳಿ ತಗೊಂಡು ಪ್ರಾಣಿ ಪಕ್ಷಿಗಳು ಮನುಷ್ಯ ಜೀವನದ ನಮ್ಮ ಉಸಿರಾಟಕ್ಕೆ ತುಂಬ ತೊಂದರೆ ಆಗುತ್ತೆ. ಅದನ್ನೇ ನಾವು ಈಗ ಇಲ್ಲಿ ಪ್ಯೂರಿಫಿಕೇಶನ್ ಮಾಡಿ ಫ್ರೆಶ್ ಆದ ಏನು ವಾತಾವರಣಕ್ಕೆ ಬಿಟ್ಟರೆ ಯಾವ ಪ್ರಾಣಿಗಳು ಪಕ್ಷಿಗಳು ಯಾರಿಗೂ ತೊಂದರೆ ಆಗಲ್ಲ. ಓಕೆ ಥ್ಯಾಂಕ್ ಯು. ನನ್ನ ಹೆಸರು ಶ್ರೇಯಸ್. ನನ್ನ ಹೆಸರು ಸಾತ್ವಿಕ್. ಇದು ಘಾಟ್ ಸೆಕ್ಷನ್ಗಳಿಗೆಲ್ಲ
ವೆಹಿಕಲ್ಸು ಹೋದಾಗ ಜಾಸ್ತಿ ಆಕ್ಸಿಡೆಂಟ್ ಆಗೋದ್ರಿಂದ ಈ ಮಾಡಲ್ ಮಾಡಿದ್ದೀವಿ. ಇಲ್ಲಿ ಈ ಸೆನ್ಸರ್ ಇರೋದ್ರಿಂದ ಎಲ್ಲರೂ ವೆಹಿಕಲ್ಗಳೆಲ್ಲ ಹೋದರೆ ಇಲ್ಲಿ ಲೈಟ್ ಆನ್ ಆಗಿ ಈ ವೆಹಿಕಲ್ಗಳಿಗೆ ಸ್ಲೋ ಆಗಲಿ ಎಂದು ಈ ಮಾಡಲನ್ನು ಈ ಅಪಾಯಗಳು ಕಮ್ಮಿ ಆಗುತ್ತೆ. ಹೆಸರು ಕಿರಣ್, ನಾವು 10th ಸ್ಟ್ಯಾಂಡರ್ಡ್ ಓಡ್ತಿದ್ದೀವಿ. ನಾವು ಮಾಡಿರೋದು ಸೋಲಾರ್ ವಿದ್ಯುತ್ ಶಕ್ತಿ. ಇದರಿಂದ ಬೆಳಕಿನ ಕಿರಣಗಳು ಸೋಲಾರ್ ಮೇಲೆ ಬಿದ್ದು ಇದು ಹಗಲು ಹೊತ್ತು ಚಾರ್ಜ್ ಆಗಿ ನೈಟ್ ಅಪಾಯಗಳು ಆಗಬಾರದಂತೆ ಅಪಾಯಗಳು ನಡೆದಂಗೆ ಸೋಲಾರ್ ಶಕ್ತಿ ಮುರಿದು ಕರೆಂಟ್ ಇಲ್ಲದ ಸಮಯದಲ್ಲಿ ಕೂಡ ಇದು ಮುರಿತವೆ. ಇದರಿಂದ ಅಪಘಾತಗಳು ಕಡಿಮೆ ಆಗ್ತವೆ. ಓಕೆ, ಥ್ಯಾಂಕ್ ಯು. ಪ್ರಾರ್ಥನಾ ಇಲ್ಲಿ ನೋಡ್ರ ನೀವೇನು ಹೆಡ್ ಕವರ್ ಹಾಕೊಂಡಿಲ್ಲಲ್ಲ. ಓಕೆ, ಓಕೆ.